ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಕೆಎಚ್ಬಿ ಬಡಾವಣೆ ವತಿಯಿಂದ 17ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಉತ್ಸವವನ್ನು ಆಚರಿಸಲಾಯಿತು. ಬಡಾವಣೆಯ ಮುಖ್ಯ ಬೀದಿಗಳಲ್ಲಿ ವಿದ್ಯುತ್ ಅಲಂಕೃತದೊಂದಿಗೆ ವೀರಗಾಸೆ ಕಲಾತಂಡ ಮತ್ತು ನಗಾರಿ ವೃಂದದೊಂದಿಗೆ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವವನ್ನು ಹೆಣ್ಣು ಮಕ್ಕಳು ಕಳಸವನ್ನು ಹೊತ್ತು ಉತ್ಸವದೊಂದಿಗೆ ಸಾಗಿದರು. ಬಡಾವಣೆಯ ನಿವಾಸಿಗಳು ತುಂಬ ಹರ್ಷಚಿತ್ತರಾಗಿ ರಸ್ತೆಗಳ ಎರಡೂ ಬದಿಯನ್ನು ಸ್ವಯಂ ಪ್ರೇರಿತರಾಗಿ ಶುಚಿಗೊಳಿಸಿ ಉತ್ಸವವನ್ನು ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾದ ಲೋಕೇಶ್, ಅಧ್ಯಕ್ಷರಾದ ಸಿದ್ದರಾಜು, ಕಾರ್ಯದರ್ಶಿ ರಾಘವೇಂದ್ರ, ದಿನೇಶ್ ಕುಮಾರ್, ದಿನೇಶ್ ನಾಗರಾಜು ಸೇರಿದಂತೆ ಸಮಿತಿಯ ಇನ್ನಿತರ ಸದಸ್ಯರು ಭಾಗಿಯಾಗಿದ್ದರು.
ಮುಂದೆ ಮುಂದೆ ಹೋಗಿ ಹೋಗ್ಬೇಕು, ಬೇಗ ಹೋಗ್ಬೇಕು, ಮುಂದೆ ಹೋಗ್ಬೇಕು. ದೇವಿ ಆಶೀರ್ವಾದಕ್ಕೆ ತಾವುಗಳೆಲ್ಲರೂ ಬೇಗ ಬರಬೇಕು. ಹೋಗಿ ದರ್ಶನ ಮಾಡ್ಕೊಂಡು ಮುಂದೆ ಹೋಗಿ ಹೋಗಿ ಬೇಗ. ದಯವಿಟ್ಟು ಕಾರ್ಯಕ್ರಮಕ್ಕೆ ಕ್ಯಾಮರಾ ನಿಲ್ಲಿಸ್ತಾ ಇದ್ದೀವಿ. ಹೋಗಿ ಹೋಗಿ ಮುಂದೆ ಹೋಗಿ. ತುಂಬ ಹೃದಯದ ಸ್ವಾಗತ. ನಮ್ಮ ಕಾರ್ಯಕ್ರಮಕ್ಕೆ ನೀವು ಕರೆ ಹೋಗೊಟ್ಟು ಬಂದು ನಮಗೆ ಸಹಕಾರ ಮಾಡ್ತಾಯಿದ್ದೀರಿ. ಪ್ರೆಸ್ ಕ್ಲಬ್ಬಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಸೊ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ KHP ಕಾಲೋನಿ ಊಟ್ಕಳ್ಳಿ ಮತ್ತು ಇಲ್ಲಿನ ನಗರ ವಾಸಿಗಳು, ಅಕ್ಕಪಕ್ಕ ಸುತ್ತಮುತ್ತಲ ಬಡಾವಣೆ ನಿವಾಸಿಗಳು, ಹೌಸಿಂಗ್ ಬೋರ್ಡು, ಊಟ್ಕಳ್ಳಿ ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಸೇರಿ ವರ್ತಕರ ಸಪೋರ್ಟಿಂದ ಸತತವಾಗಿ 16 ವರ್ಷ ಕಂಪ್ಲೀಟ್ ಮಾಡಿ 17ನೇ ವರ್ಷದ ಚಾಮುಂಡೇಶ್ವರಿ ವರ್ಧಂತಿ ಉತ್ಸವ ಮತ್ತು ಮೆರವಣಿಗೆ ನಾಳೆ ಪ್ರಸಾದ ಇರುತ್ತೆ. ಸೊ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತ ಇರುವಂಥ ಬಡಾವಣೆ ನಿವಾಸಿಗಳೆಲ್ಲರೂ ಅವರವರ ಸಹಕಾರ ನೀಡಿರ್ತಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಕಲಾ ತಂಡಗಳನ್ನು ಕೂಡ ಈ ಸಲ ಹೊಸದಾಗಿ ಸೇರ್ಪಡೆಪಟ್ಟು ತರಿಸಿದ್ದೀವಿ. ಸೊ ನಾಳೆ 4 ಗಂಟೆಗೆ 4-4:15 ರಾತ್ರಿ 8-9 ಗಂಟೆ ತನಕ ಪ್ರಸಾದ ವಿನಿಯೋಗ ಇರ್ತದೆ. ಸುಮಾರು 15ರಿಂದ 20 ಸಾವಿರ ಜನಕ್ಕೆ ಪ್ರಸಾದ ಕೊಡೋ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ. ನಿರಂತರವಾಗಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪ್ರಸಾದವನ್ನು ವಿನಿಯೋಗ ಮಾಡ್ಕೊಂಡು ಬರ್ತಾಯಿದ್ದೀವಿ ಪ್ರತಿ 1 ವರ್ಷದಿಂದ ಕಂಡೀಷನ್ ಆಗಿ. ಸೊ ಈ ದೇವಸ್ಥಾನ ಕೂಡ ಆಲ್ಮೋಸ್ಟ್ ಒಂದು 70% ಭಾಗ ಕಂಪ್ಲೀಟ್ ಆಗಿದೆ ಕೆಲಸ. ಮುಂದಿನ ವರ್ಷದ ಹೊತ್ತಿಗೆ ದೇವಸ್ಥಾನದಲ್ಲೇ ಪ್ರತಿಷ್ಠಾಪನೆ ಮಾಡಿ ಪರ್ಮನೆಂಟ್ ದೇವಸ್ಥಾನ ಕೂಡ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಮ್ಮ ಸಂಘದ ವತಿಯಿಂದ. ಸೊ ನಮ್ಮ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ 30 ಜನ ಇಲ್ಲಿದ್ದಾರೆ. ಅಧ್ಯಕ್ಷ ಸಿದ್ದರಾಜ್ ಪದಾಧಿಕಾರಿಗಳು ಅವ್ರವ್ರ ಕೈಲಾದಷ್ಟು ಹಣದಾಯ ಸಹಾಯ ಮಾಡಿಕೊಂಡು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ. 17ನೇ ವರ್ಷದ ಕಾರ್ಯಕ್ರಮ ಯಶಸ್ವಿಯಾಗಿ ಬಂದಿದೆ, ಮೂಡಿ ಬಂದಿದೆ, ತುಂಬ ಅದ್ಭುತವಾಗಿ ಬಂದಿದೆ. ನಿಮ್ಮೆಲ್ಲ ಸಹಕಾರದಿಂದ ನೆಕ್ಸ್ಟ್ ಮುಂದಿನ ಬರೋ ವರ್ಷದಲ್ಲಿ ಪೂರ್ಣ ಪ್ರಮಾಣದಲ್ಲಿ ದೇವಸ್ಥಾನ ಕಂಪ್ಲೀಟ್ ಆಗುತ್ತೆ. ಈ ಇಡೀ ಬಡಾವಣೆಗೆ ಮತ್ತು ಸುತ್ತಮುತ್ತಲ ನಿವಾಸಿಗಳಿಗೆ ಒಂದು ದೇವಸ್ಥಾನ ಚಾಮುಂಡೇಶ್ವರಿ ಅವ್ರದ್ದು ಇಲ್ಲಿ ಇರಲಿಲ್ಲ. ಇದು ನಾವು ಸ್ವಯಂಕೃತವಾಗಿ ನಾವೇ ಸ್ವಂತ ನಿರ್ಧಾರ ತಗೊಂಡು ಆಲ್ಮೋಸ್ಟ್ ಒಂದು 70% ನಿರ್ಮಾಣ ಕಾರ್ಯ ಮುಗಿದಿದೆ. ಪ್ರತಿಷ್ಠಾಪನಾ ಮತ್ತು ಪ್ರಾರಂಭವನ್ನು ಒಂದು ಅದ್ಧೂರಿಯಾಗಿ ಮಾಡಬೇಕು ಅಂತ ಆಯೋಜನೆ ಮಾಡಿದ್ದೀವಿ. ಕಾರಣಾಂತರಗಳಿಂದ ಕೆಲವು ಅತಿಥಿಗಳನ್ನ ನಾವು ಆಹ್ವಾನ ಮಾಡಿದ್ವಿ, ಅವರು ಬರೋಕ್ಕಾಗಿಲ್ಲ. ಮೇಘಾಲಯದ ರಾಜ್ಯಪಾಲರಿಗೂ ಕೂಡ ದೂರವಾಣಿ ಕಾರ್ಯ ಮುಖಾಂತರ ಮಾತಾಡಿ ಅವರೇ ಕಾಲ್ ಮಾಡಿದರು. ಮಾಡಿ ಇಲ್ಲಿ ಆಗಿರೋವಂಥ ಚಿತ್ರಣಗಳನ್ನ ಅವರು ವಾಲಂಟ್ರಿಯಾಗಿ ತರಿಸ್ಕೊಂಡಿದ್ದಾರೆ. ಅವ್ರಿಗೇನೋ ಒಂದು ಅಪಾರ ಒಂದು ನಂಬಿಕೆ ಇದರಿಂದ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಅವ್ರದ್ದು ಸಹಕಾರ ಇದೆ ನಮ್ಮ ಈ ದೇವಸ್ಥಾನಕ್ಕೆ. ಅವ್ರು ಹೇಳಿದ್ರು ಮೈಸೂರಿಗೆ ಬಂದ ತಕ್ಷಣ ಬಂದು ನಿಮ್ಮನ್ನ ಕಾಣ್ತೀನಿ, ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸಂಜೆ ನಮ್ಮ ಶಾಸಕರಾದಂಥ GT ದೇವೇಗೌಡರು ಮತ್ತು ಹರೀಶ್ ಗೌಡರು ಖಂಡಿತವಾಗಿ ಬರ್ತೀವಿ ಅಂತ ಒಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ದಯಮಾಡಿ ನಿಮಗೆ ಎಲ್ಲರ ಪರವಾಗಿ, ನಮ್ಮ ಕಾರ್ಯಕಾರಿ ಮಂಡಳಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ. ಮಹಿಳಾ ಪದಾಧಿಕಾರಿಗಳ ಜೊತೆ ದಯವಿಟ್ಟು ಒಂದು ಸಲ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ KHP ಬಡಾವಣೆಯಲ್ಲಿ 17ನೇ ವರ್ಷದ ತಾಯಿ ಚಾಮುಂಡೇಶ್ವರಿ ವರ್ಧಂತಿ ಪ್ರಯುಕ್ತ ನಡೆಸತಕ್ಕಂಥ ಪೂಜಾ ಕಾರ್ಯಕ್ರಮ. ಈಗ ಆಲ್ರೆಡಿ ನಮ್ಮ ಕಾರ್ಯದರ್ಶಿಗಳು ಹೇಳಿದಂತೆ ಪ್ರತಿ ವರ್ಷ ಯಾವ ರೀತಿ ಒಂದು ತಾಯಿ ಉತ್ಸವವನ್ನು ಮೆರವಣಿಗೆ ಮುಖಾಂತರ ಮಾಡಬೇಕು ಅನ್ನೋ ಒಂದು ಪದ್ಧತಿ ಬೆಳೆಸ್ಕೊಂಡಿದ್ವಿ. ಅದೇ ರೀತಿ ನಾವು ಈ ರೀತಿ ಇವತ್ತು ಇಂದಿನ ಇದರಲ್ಲಿ ಕಡೆ ಶುಕ್ರವಾರ ಆದ್ದರಿಂದ ನಾವು ತಾಯಿಯ ವರ್ಧಂತಿ ಪ್ರಯುಕ್ತ ಆದ್ದರಿಂದ ನಾವು ಒಂದು ಕಾರ್ಯಕ್ರಮ ಅಂದ್ಕೊಂಡು ಇವತ್ತು ಕಲಾ ತಂಡಗಳು ಸ್ವಲ್ಪ ಈ ಸರಿ ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ತಾಯಿ ನಮಗೆ ಆ ರೀತಿಯ ಒಂದು ಉತ್ಸವನ ಕೊಡ್ತಾ ಇದ್ದಾಳೆ. ನಮಗೊಂದು ಹೇಳ್ಬೇಕಂತ ಒಂಥರ ಪುಷ್ಟಿ ಇದ್ದಾಗೆ. ನಾವು ತಾಯಿ ಹತ್ರ ಬಂದಾಗ ನಮ್ಗೆ ಏನೋ ಗೊತ್ತೇ ಆಗಲ್ಲ.
ಆದರೆ ತಾಯಿನ ಹೆಂಗೆ ಏನು ಮಾಡಬೇಕು ಕಾರ್ಯಕ್ರಮ ನೀಟಾಗಿ ಮಾಡಿಸ್ಕೊತಾ ಇದ್ದಾಳೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಬಡಾವಣೆಯ ನಿವಾಸಿಗಳು ಮತ್ತು ನಮ್ಮ ವರ್ತಕರು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು. ಈಗ ಆಲ್ರೆಡಿ ನಾವು ಭಕ್ತಾದಿಗಳನ್ನ ಕೇಳ್ತಾ ಇದ್ದೀವಿ, ಅವ್ರ ಕಷ್ಟಗಳನ್ನ ತಾಯಿ ಈಡೇರಿಸ್ತಾ ಇದ್ದಾಳೆ. ಅದಕ್ಕೆ ನಮಗಾಗಲೇ ಹೆಚ್ಚು ಕಮ್ಮಿ ಒಂದು 20-25 ಜನ ಬಂದಿದ್ದಾರೆ. ಅವ್ರ ಮಕ್ಕಳಿಗೆ ಅನಾರೋಗ್ಯ ಇರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ವಿವಾಹ ಇರ್ಬೋದು, ಅನಾರೋಗ್ಯ ಇರ್ಬೋದು, ಎಲ್ಲ ಕೇಳಿಕೊಂಡು ಆ ತಾಯಿ ಕೃಪೆಗೆ ಎಷ್ಟು ಜನ ಪಾತ್ರ ಆಗ್ತದೆ ಅಂದರೆ ನಾವೇ ಪ್ರತಿದಿನ ಕೇಳ್ತಾ ಇದ್ದೀವಿ. ಈಗ ನಾವೇನು ಇಲ್ಲಿ ತಾಯಿ ಗುಡಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಶುರು ಮಾಡ್ತಾ ಇಂದನೂ ಪ್ರತಿದಿನ ಮಂಗಳವಾರ ಮತ್ತು ಶುಕ್ರವಾರ ತಾಯಿಗೆ ಪ್ರಸಾದ ವಿನಿಯೋಗವನ್ನು ಭಕ್ತಾದಿಗಳೇ ಮಾಡಿಸ್ತಾ ಇರೋದು. ನಮಗೆ 90% ಅವರೇ ಮಾಡಿಸ್ತಾ ಇರೋದು. ನಾವು ಮಾತ್ರ ಇಲ್ಲಿ ನೆಪ ಇದ್ದೀವಿ ಅಷ್ಟೇ. ಇನ್ನು ಬಾಕಿದೆಲ್ಲ ನಮ್ಮ ತಾಯಿ ಚಾಮುಂಡೇಶ್ವರಿ ಭಕ್ತಾದಿಗಳಿದ್ದಾರೆ, ಅವರ ಒಂದು ಕೃಪೆಯಿಂದ ನಡೀತಾರಂಥ ಕಾರ್ಯಕ್ರಮ. ನಾವು ಇದಕ್ಕಿಂತ ಮುಂದಿನ ಸಾರಿ ತಾಯಿಯ ಗುಡಿಯನ್ನು ಏನು ಮಾಡಬೇಕಂತ ಹೊರಟಿದ್ದೀವಿ. ಮುಂದಿನ ಸಾರಿ ಇದಕ್ಕಿಂತ ಇನ್ನೂ ವಿಜೃಂಭಣೆಯಾಗಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆಲ್ಲ ಭಕ್ತಾದಿಗಳು ಸಹಕಾರ ನೀಡ್ತಾ ಇದ್ದಾರೆ. ಸರ್, ನಾಳೆ ನಾವು ಸಾಯಂಕಾಲ 4:30ಕ್ಕೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಇಟ್ಕೊಂಡಿದ್ದೀವಿ. ಇದಕ್ಕಾಗಿ ಚೀಫ್ ಗೆಸ್ಟಾಗಿ ನಮ್ಮ ಶಾಸಕರಾದ ಜಿ ಡಿ ದೇವೇಗೌಡರು, ಹರೀಶ್ ಗೌಡರು ಹಾಗೂ ಇನ್ನೂ ಅನೇಕ ಗಣ್ಯರೆಲ್ಲ ಬರ್ತಾ ಇದ್ದಾರೆ. ಅದಾದ ನಂತರ ನಮ್ಮದು ಹೆಚ್ಚು ಕಮ್ಮಿ ನಾವು ಒಂದು 15,000-20,000 ಜನಕ್ಕೆ ಪ್ರಸಾದ ವಿನಿಯೋಗ ಮಾಡ್ತೀವಿ. ಸರ್, ಈಗ ನಮ್ಮ ಈ ದೇವಸ್ಥಾನದಿಂದ ಹೊರಟು ಪ್ರಮುಖ ಮುಖ್ಯ ಬೀದಿಯಿಂದ ಹೊರಟು ನಮ್ಮ NHBಯಿಂದ ಹೊರಟು ಮುಖ್ಯ ಮೇನ್ ರೋಡ್ ಏನಿದೆ NH ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟರ್ ಆಗುತ್ತೆ. ಮತ್ತೆ ವಾಪಸ್ ಇಲ್ಲಿ ಬಂದು ಪ್ರತಿಷ್ಠಾನೆ ಮಾಡ್ತೀವಿ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಕುಂಕುಮಾರ್ಚನೆ ಕಾರ್ಯಕ್ರಮಗಳಿರ್ತದೆ, ತಾಯಿಯ ಪೂಜಾ ಕಾರ್ಯಕ್ರಮಗಳು ಕಂಟಿನ್ಯೂ ನಡೀತಿರುತ್ತೆ. 4:00ವರೆಗೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಇರ್ತದೆ. ಸರ್, ರೈಸಿಂದನೂ ಮಾಡ್ತಾನೆ ಇದ್ದೀವಿ. 5 kgಯಿಂದ ಈಗ 20 ಕ್ವಿಂಟಾಲು ತನಕನೂ ಮಾಡ್ತಾ ಇದ್ದೀವಿ. ಪ್ರಸಾದ ಎಲ್ಲ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ಮತ್ತು ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಜನದ ಎಲ್ಲರದ್ದು ಸಹಕಾರ ಇದೆ. ನಮಗೆ ಎಲ್ಲರೂ ಸಹಕಾರ ತುಂಬ ಚೆನ್ನಾಗಿ ಸಹಕಾರ ಮಾಡ್ತಾ ಇದ್ದಾರೆ. ಈ ಪ್ರಸಾದ ಆಗಲಿ, ಬೇರೆ ಯಾವುದಾದ್ರು ಪೂಜೆ ಆಗಲಿ, ಪುನಸ್ಕಾರ ಆಗಲಿ, ಪ್ರತಿಯೊಂದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಆಷಾಢ ಪೂಜೆಯಲ್ಲಿ ತುಂಬ ಚೆನ್ನಾಗಿ ವಾರ ಮಂಗಳವಾರ ಶುಕ್ರವಾರ ಪ್ರಸಾದ ಮಾಡ್ತಾನೆ ಇರ್ತೀವಿ. ತುಂಬ ಜನಗಳು ಸಹಕಾರ ಮಾಡ್ತಾ ಇದ್ದಾರೆ ನಮಗೆ. ಅದರಿಂದ ನಾವು ವಾರನೂ ಪೂಜೆ ಮಾಡ್ಕೊಂಡು ಬಂದ್ವಿ. ಈಗ 5ನೇ ವಾರದ್ದು ಪೂಜೆ ಮುಗಿಸ್ತಾ ಇದ್ವಿ. ಗ್ರ್ಯಾಂಡಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಹೀಗೆ ನಡೆಸ್ಕೊಡ್ಲಿ ತಾಯಿ ಚಾಮುಂಡೇಶ್ವರಿ. ನನ್ನ ಹೆಸರು ಮಣಿ ಅಂದ್ಬಿಟ್ಟು. 17ನೇ ವರ್ಷದ ಸೇವೆ ಮಾಡ್ತಾ ಇದ್ದೀವಿ. 4-5 ಜನನೂ ಸೇರಿ ನಾವು ಲೇಡೀಸ್ ಮಾಡ್ತಾ ಇದ್ದೀವಿ. ಜೆಂಟ್ಸು ಆಗಲಿ ನಮ್ಗೆ ಏನೇ ಆಗಲಿ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಇದು ತುಂಬ 30-35 ಜನ ಇದ್ದೀವಿ ನಾವು. ತುಂಬ ಸಹಕಾರ ಮಾಡ್ತಾರೆ. ನಮ್ಮ ಹೌಸಿಂಗ್ ಬೋರ್ಡ್ ಎಲ್ಲ ಪ್ರತಿಯೊಬ್ಬರು ಜನ ಆಗಲಿ ಏನೇ ಆಗಲಿ ಎಲ್ಲ ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ.